ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಾನು ನೋಡಿ ಮೊನ್ನೆ ತಾನೇ ಟ್ರಿಮ್ ಮಾಡಿದ ಗಿಡ ನೋಡಿ, ಇದು ಲಾಸ್ಟ್ ಟೈಮ್ ಅಂದರೆ ಸ್ವಲ್ಪ ಸ್ವಲ್ಪ ನಾನು ಕಟ್ ಮಾಡಿ, ನಾನು ನಿಮಗೆ ಹೇಳಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತೇನೆ ಅಂತ. ನೋಡಿ ಇದೆಲ್ಲ ಮೊನ್ನೆ ಕಟ್ ಮಾಡಿದೆ. ಇವಾಗ ಚಿಗುರ್ತಾ ಉಂಟು ಗಿಡ, ಅಂದರೆ ಗಿಡ ನೀಟಾಗಿ ಚಿಗುರು ಬರ್ತಾ ಉಂಟು. ಬಟ್ ಏನು ಗೊತ್ತಾ, ನಾನು ಗೊಬ್ಬರ ಏನು ಹಾಕಲಿಲ್ಲ. ನನ್ನ ಬುಡಕ್ಕೆ ನನಗೆ ಕಳೆದ ವರ್ಷದ ಒಂದು ಆ ಎಕ್ಸ್ಪೀರಿಯನ್ಸನ್ನು ಇಟ್ಟುಕೊಂಡು ಬುಡಕ್ಕೆ ಗೊಬ್ಬರ ಹಾಕಲಿಕ್ಕೆ ಭಯ ಆಗ್ತದೆ ನಿಜ ಹೇಳಬೇಕು ಅಂತ ಹೇಳಿದರೆ. ಹಾಗಾಗಿ ಕಡಲೆ ಹಿಂಡಿಯನ್ನು ತಗೊಂಡು ಬಂದಿದ್ದೇನೆ. ನಾನು ಸ್ವಲ್ಪ ತೆಳ್ಳಗೆ ಮಾಡಿ ಕಡಲೆ ಹಿಂಡಿಯನ್ನು ಹಾಕ್ತೇನೆ ನಾನು. ಯಾಕೆಂತ ಹೇಳಿದರೆ ನನ್ನ ಗಿಡದಲ್ಲಿ ತೀರ ಗೊಬ್ಬರ ಇಲ್ಲ, ಬುಡಕ್ಕೆ ಹಾಕಲೇಬೇಕಾಗ್ತದೆ. ನಾನು ಎಲ್ಲರಿಗೆ ಹೇಳೋದು ಈ ಮಳೆಯ ಟೈಮಿಗೆ ಕಡಲೆ ಹಿಂಡಿ ಹರಳು ಹಿಂಡಿಯನ್ನು ಹಾಕೋದು ಬೇಡ ಅಂತಲೇ ಹೇಳೋದು. ಬಟ್ ಇವಾಗ ನಮ್ಮ ಕ್ಲೈಮೇಟ್ ಏನಾಗಿದೆ ಅಂತ ಹೇಳಿದರೆ, ಮೊನ್ನೆಯಿಂದ ಈಚೆಗೆ ಬಿಸಿಲೇ, ಮಳೆನೇ ಇಲ್ಲ. ಇವತ್ತು ಒಳ್ಳೆಯ ಮಳೆ ಬಂದಿದೆ. ನಾನು ಇವತ್ತು ಪ್ರಿಪೇರ್ ಮಾಡಿ ಇಡುವ ಅಂತ ಇದ್ದೆ, ಬಟ್ ಏನೋ ಭಯ ಆಗ್ತದೆ. ಒಂದು ಮಳೆ ಶುರುವಾದರೆ ಉಂಟಲ್ಲ, ಸ್ಟಾಪ್ ಆಗೋದು ಸಹ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡಿ ಜೀವಾಮೃತ ಮಾಡಿ ಇದಕ್ಕೆ ಹಾಕಬೇಕು ಅಂತ ಇದ್ದೇನೆ. ದಪ್ಪ ಮಾಡಿ ಹಾಕಿದರೆ ಕೆಲಸ ಕೊಡ್ಬೋದು. ಇದು ಹೇಳಲಿಕ್ಕೆ ಆಗೋದಿಲ್ಲ. ಮಳೆ ಬರುವಾಗ ಎಲ್ಲಾದರೂ ಇದರಲ್ಲಿ ಬುಡದಲ್ಲಿ ಕೊಳೆಯಲಿಕ್ಕೆ ಶುರು ಆಯಿತು ಅಂತಾದರೆ ಗಿಡ ಮತ್ತು ಬಚಾವಾಗಲಿಕ್ಕೆ ತುಂಬ ಹರಸಾಹಸ ಪಡಬೇಕಾಗ್ತದೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಚಿಪ್ಸ್ ಥರ ಖಂಡಿತ ಹಾಕುವುದಿಲ್ಲ. ನಾನು ಕಳೆದ ವರ್ಷ ಚಿಪ್ಸ್ ಥರ ಹಾಕಿದ ಕಾರಣ ನನಗೆ ಒಳ್ಳೆಯ ಕೆಲಸ ಕೊಟ್ಟಿದೆ ಗಿಡ. ಚಿಪ್ಸ್ ಥರ ಅಂದರೆ ನಾವು ತಗೊಂಡು ಬಂದು ಹಾಗೆ ಹಾಕಿದರೆ ಬುಡದಲ್ಲಿ ಅದು ಹಾಗೆ ಕೊಳೆಯುತ್ತದೆ, ಕೊಳೆತು ಹುಳ ಆಗಿ ಬೇರೆಲ್ಲ ಕೊಳೆತು ಸಾಯ್ತದೆ. ಹಾಗಾಗಿ ನಾನು ಅದನ್ನು ಆ ಕೆಲಸ ಅಂತೂ ಖಂಡಿತ ಮಾಡೋದಿಲ್ಲ. ಮತ್ತು ಇನ್ನೂ ಏನು ಮಾಡೋದು ಅಂತೇಳಿದರೆ ನೋಡಿ, ಆ್ಯಕ್ಟಿವ್ ಮ್ಯಾಕ್ಸನ್ನು ತಗೊಂಡು ಬಂದಿನಿ. ಈಗ ಮಳೆ ಬರ್ತುಂಟಾಯ್ತು, ವೀಡಿಯೋ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಆ್ಯಕ್ಟಿವ್ ಮ್ಯಾಕ್ಸನ್ನು ತಂದಿದ್ದೇನೆ ನಾನು. ಸ್ಪ್ರೇ ಮಾಡಬೇಕು ಅಂತ ಬಂದಿದ್ದು ನಾನು. ಆ್ಯಕ್ಟಿವ್ 80 ಸಹ ಇತ್ತು, ಅದು ಕಾಣೋದಿಲ್ಲ ನನಗೆ, ಎಲ್ಲೋ ಉಂಟು. ಅದಿಲ್ಲದೆ ಇದನ್ನು ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಯಾಕೆಂತ ಹೇಳಿದರೆ ಅದು ಗಮ್ಮ. ಆ್ಯಕ್ಟಿವ್ 80 ಮ್ಯಾಕ್ಸನ್ನು ಮಿಕ್ಸ್ ಮಾಡಿ ಹಾಕಿದರೆ ಲೀಫಲ್ಲಿ ಇದರ ಅಂದರೆ ಈ ಗೊಬ್ಬರ ಸ್ಪ್ರೇ ಮಾಡಿದರೆ ಲೀಫಲ್ಲಿ ನಿಲ್ತದೆ. ಬಟ್ ಅದಿಲ್ಲದ ಕಾರಣ ಇದನ್ನು ಮಾತ್ರ ಬಿಟ್ಟರೆ ಈ ಮಳೆ ಬರುವಾಗ ಹಾಕಿ ಪ್ರಯೋಜನ ಇಲ್ಲ. ನನಗೆ ಇದು ನಷ್ಟ ಆದಿತ್ತು. ನಾನು ಇದನ್ನು ಫುಲ್ ಹಾಕ್ತೇನೆ ಆಯಿತಾ. ನನಗೆ ಇದು 188 ಇದಕ್ಕೆ ನೋಡಿ ರೇಟ್. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಇಲ್ಲ. ನನಗೆ ಈ 10 ml ಇದೆಲ್ಲ ನನಗೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅದು ನಾವು ಅವರು ಹೇಳಿದಾಗೆ ಹಾಕಿದರೆ ಅದರ ಇಫೆಕ್ಟ್ ನನಗೆ ಸಿಗೋದಿಲ್ಲ. ಹಾಗಾಗಿ ನನಗೆ ತುಂಬ ಗಿಡ ಉಂಟು ಆಯಿತಾ. ನಂದು ಇವಾಗ 100, 150, 180 ಗಿಡ ಇದೆ. 180 ಗಿಡಕ್ಕೆ ಫುಲ್ ಆಗುವಾಗೆ ಇದನ್ನು ನಾನು ಫುಲ್ ಹಾಕ್ತೇನೆ, ಇಷ್ಟನ್ನು ಸಹ ಹಾಕ್ತೇನೆ. ಸೊ ಹಾಗಾಗಿ ನೋಡಿ, ಇಂಪ್ರೂವ್ ಪ್ಲ್ಯಾಂಟ್ ಗ್ರೋತಿಗೆಲ್ಲ ಒಳ್ಳೆ ಇದರಲ್ಲಿ ಓದಬೇಕು ಅಂತಿಲ್ಲ, ನಾನು ಹಾಕಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ಇನ್ನು ಮಳೆಗಾಲ ಬರುವಾಗ ಇದೇ ಬೆಸ್ಟ್ ಆಯಿತಾ. ಇದನ್ನೇ ಹಾಕೋದು ಒಳ್ಳೆಯದು. ಮೋದಿ ಕೇರಲ್ಲಿ ಸಿಗ್ತದೆ ಇದು ಆ್ಯಕ್ಟಿವ್ ಮ್ಯಾಕ್ಸ್, ಆ್ಯಕ್ಟಿವ್ ಝೈಮ್ ಅಂತ ಹೇಳಿದರೆ ಇದಕ್ಕಿಂತ ಸ್ವಲ್ಪ ಪವರ್ ಜಾಸ್ತಿ ಅದಕ್ಕೆ ಆಯಿತಾ. ಅದು ಹೂ ಬಿಡುವಾಗ, ಚಿಗುರುವಾಗ ಬಿಡಲಿಕ್ಕೆ, ಮತ್ತು ಹೂ ಆಗಲಿಕ್ಕೆ, ಕಾಯಿ ಆಗಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತದೆ ಆಯಿತಾ. ಇದನ್ನು ಬಿಡೋದು ಸಹ ಹಾಗೆ 15 ಡೇಸಿಗೊಮ್ಮೆ ಇದನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಆ ಥರ ಮಾಡಿದರೆ ಒಳ್ಳೆಯ ರಿಸಲ್ಟ್ ಖಂಡಿತ ಬರ್ತದೆ. ಇದು ಆರ್ಗ್ಯಾನಿಕ್ ಅಲ್ವಾ. ಸೊ ಹಾಗಾಗಿ ಆ್ಯಕ್ಟಿವ್ ಮ್ಯಾಕ್ಸನ್ನು ಮಳೆಗಾಲಕ್ಕೆ ಆಗುವಾಗ ಇದು ಬೆಸ್ಟ್ ಆಯಿತಾ. ಇನ್ನೂ ಆ್ಯಕ್ಟಿವ್ 80 ಇಲ್ಲ ಅಂತಂದರೆ ಉಂಟಲ್ಲ, ನಮ್ಮ ಇದು ಉಂಟಲ್ಲ ಯಾವುದು, ನಮ್ಮ ಲಿಕ್ವಿಡ್ ಉಂಟಲ್ಲ, ಪಾತ್ರೆ ತೊಳೆಯೋ ಲಿಕ್ವಿಡ್ ಉಂಟಲ್ಲ, ಅದರ ಜೊತೆಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೂ ಸಹ ಗಿಡದಲ್ಲಿ ನಿಲ್ತದೆ. ಇದು ಲೀಫಲ್ಲೆಲ್ಲ ನಿಲ್ತದೆ ಇದು ಸ್ಪ್ರೇ ಮಾಡಿದರೆ ಆಯಿತಾ. ಸೊ ಹಾಗಾಗಿ ಇವತ್ತು ನನಗೆ ಕೆಲಸ ಮಾಡಲೇಬೇಕು. ನಾನು ಇವಾಗ ಕೆಲಸಕ್ಕೆ ಸಹ ಹೊರಟಿದ್ದೇನೆ ನಾನು. ಹಾಗಾಗಿ ನನಗೆ ಮಲ್ಲಿಗೆದ ಮೇಂಟೆನೆನ್ಸ್ ಇನ್ನು ಡೈಲಿ ಮಾಡಲಿಕ್ಕೆ ನನಗೆ ಸಿಗ್ಬೋದು ಅಂತ ತೋರುವುದಿಲ್ಲ. ಸೊ ಇವತ್ತು ರಜೆ ಇದ್ದ ಕಾರಣ, ಸೆಕೆಂಡ್ ಸ್ಯಾಟರ್ಡೇ ಇದ್ದ ಕಾರಣ, ಮಕ್ಕಳಿಗೆ ಸಹ ರಜೆ ಇದ್ದ ಕಾರಣ ನಾನು ಸಹ ಹೋಗಲಿಲ್ಲ. ಹಾಗೆ ಇವತ್ತಿದ್ದೇನೆ. ಇದು ಲೀಫೆಲ್ಲ ನಿಮಗೆ ಕಾಣ್ತಿರ್ಬೋದು, ಒಂಥರ ಬೆಂಕಿ ರೋಗ ಬಂದದಲ್ಲ, ಅದು ಕಟ್ ಮಾಡಿದೆ ಅಲ್ಲ. ನಾನು ಕಟ್ ಮಾಡಿದ ಗೆಲ್ಲೆಲ್ಲ ಅಲ್ಲಲ್ಲಿ ಬಾಕಿಯಾಗಿದೆ. ನನಗೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಆಗಲಿಲ್ಲ. ಫ್ಲೋರನ್ನು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ನೀಟ್ ಮಾಡಿದೆ. ಕಟ್ ಮಾಡಿದ ಗಿಡದಲ್ಲಿ ಗೆಲ್ಲಿನ ಎಡೆಯಲ್ಲೆಲ್ಲ ಗೆಲ್ಲುಗಳೆಲ್ಲ ಕಟ್ಟದ ಗೆಲ್ಲೆಲ್ಲ ಉಂಟು. ಹಾಗಾಗಿ ಅದು ಬೆಂಕಿ ರೋಗದಾಗೆ ಕಾಣ್ತದೆ ಕಾಣುವಾಗ. ಬಟ್ ಅದಲ್ಲ, ಅದನ್ನು ನೀಟ್ ಮಾಡಿದರೆ ಚೆನ್ನಾಗಿ ಬರ್ತದೆ. ಇನ್ನೇನಾದರೆ ಎಲೆಲ್ಲ ಉದುರಿ ಕೆಳಗೆ ಬಿದ್ದ ನಂತರ ಗಿಡ ಕ್ಲೀನಾಗಿ ಕಾಣ್ಬೋದು. ಸೊ ಹಾಗಾಗಿ ನಾನು ಹೇಳೋದೇನು ಅಂತೇಳಿದರೆ, ಈ ಮಳೆ ಶುರುವಾಯಿತು ಅಂತ ಆದರೆ ರೇಟ್ ಸಹ ಜಾಸ್ತಿ ಆಗ್ತದೆ. ಇನ್ನು ಮಲ್ಲಿಗೆಗೆ ರೇಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ
ವಿಪರೀತ ಗೊಬ್ಬರವನ್ನು ಹಾಕಲಿಕ್ಕೆ ಹೋಗೋದು ಬೇಡ. ಬುಡಕ್ಕೆ ಸ್ಪ್ರೇ ಮಾಡಲಿಕ್ಕೆ ಆಗ್ತಿದ್ರೆ ಮಾಡಿ. ಕೆಮಿಕಲ್ ಸ್ಪ್ರೇ ಆದರೂ ಸಹ ಉಂಟಲ್ಲ, ಮಳೆಯ ಟೈಮಿಗೆ ಸ್ಪ್ರೇ ಮಾಡಿದರೆ ಗಿಡಕ್ಕೆ ಇಫೆಕ್ಟ್ ಏನು ಬರೋದಿಲ್ಲ, ಸೈಡ್ ಇಫೆಕ್ಟ್ ಏನೂ ಇಲ್ಲ. ವಿಪರೀತ ಮಳೆ ಬರ್ತದಲ್ಲ, ಆ ಥರ ಏನು ಅದಕ್ಕೆ ಸೈಡ್ ಇಫೆಕ್ಟ್ ಆಗಲಿಕ್ಕಿಲ್ಲ. ನಾನು ಯೂಸ್ ಮಾಡಲಿಲ್ಲ ಈ ಮಲ್ಟಿಪ್ಲೆಕ್ಸ್ ಎಲ್ಲ. ನಾನು ಅವತ್ತೊಮ್ಮೆ ಸ್ಪ್ರೇ ಮಾಡಿದೆ, ನನಗೆ ಅದರ ರಿಸಲ್ಟ್ ದೊಡ್ಡದಾಗಿ ಕಾಣಲಿಲ್ಲ. ಯಾಕೆ ಗೊತ್ತಾ, ನಾನು ಬುಡಕ್ಕೆ ಗೊಬ್ಬರ ಹಾಕ್ತೇನಲ್ಲ, ಹಾಗಾಗಿ ನನಗೆ 2 ದಿವಸ ನಾನು ಒಟ್ಟಿಗೆ ಹಾಕಿದ ಕಾರಣವೇ ಏನು ಅಂತ ಗೊತ್ತಿಲ್ಲ. ನನಗೆ ಅದೊಂದು ಸಪ್ರೇಟ್ ರಿಸಲ್ಟ್ ಆಗಿ ನನಗೆ ಕಾಣಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಟ್ರೈ ಮಾಡೋದೇ ಇಲ್ಲ. ಈ ಸಲ ನಾನು ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಝೈಮನ್ನೆಲ್ಲ ಸ್ಪ್ರೇ ಮಾಡ್ತೇನೆ. ಮಳೆ ಬಂದ ಕಾರಣ ನಾನು ಸ್ಪ್ರೇ ಮಾಡ್ತೇನೆ. ಬುಡಕ್ಕೆ ಸಹ ಹಾಗೆ ಬೋನ್ ಪೌಡರನ್ನು ಹಾಕ್ಬೋದು ಆಯಿತಾ. ಬೋನ್ ಪೌಡರ್ ಅದು ಏನಾಗೋದಿಲ್ಲ, ಕೊಳೆಯುವಂಥ ಸಾಧ್ಯತೆ ಎಲ್ಲ ಕಮ್ಮಿ ಇರುವಂಥದ್ದು, ಅದು ಹಾಕ್ಬೋದು. ಅದಕ್ಕೆ ರೇಟ್ ಸಹ ಜಾಸ್ತಿ ಉಂಟು ಬೋನ್ ಪೌಡರ್ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಗಿಡಕ್ಕೆ. ಸೊ ನಾನು ಕಡಲೆ ಹಿಂಡಿಯನ್ನು 20 kg ತಗೊಂಡು ಬಂದು ಇಟ್ಟಿದ್ದೇನೆ. ಇಟ್ಟು ಇವಾಗ ಆಯಿತು 15 days ಆಯಿತು ಅಂತ ತೋರ್ತದೆ. 15 days ಅಲ್ಲ, ಜಾಸ್ತಿ ಆಯಿತು. ಮಳೆ ಬರ್ತದೆ ಅಂತ ಹೆದರಿ ಹಾಕಲಿಲ್ಲ. ನಾನು ಅವತ್ತೇ ಹಾಕ್ತಿದ್ರೆ ಉಂಟಲ್ಲ, ಗಿಡ ಇವಾಗ ಚಿಗುರಿ ಹೂ ಆಗ್ತಿತ್ತು. ಇವಾಗ ಹೂ ಆಗೋದು ಬೆಸ್ಟ್, ಯಾಕಂದರೆ ರೇಟ್ ಕಮ್ಮಿ. ಅದನ್ನು ಕಟ್ಟಲಿಕ್ಕೇ ಉಂಟು, ತುಂಬ ಹೊತ್ತು ಕಟ್ಟಬೇಕಾಗ್ತದೆ. ನಾವು ಅಷ್ಟು ಕಟ್ಟಿ ರೇಟ್ ಇಲ್ಲ ಅಂತಾದರೆ ತುಂಬ ಭಯ ಆಗ್ತದೆ. ಭಯ ಅಲ್ಲ, ಬೇಜಾರಾಗ್ತದೆ. ಸೊ ಹಾಗಾಗಿ ನಾನು ಅದಕ್ಕೆ ಗಮನ ಕೊಟ್ಟು ನೋಡಿ. ಮಳೆ ಬರ್ತದೆ ಆಯಿತು, ಇವತ್ತು ಫುಲ್ ಡೇ ಮಳೆನೇ. ಇವತ್ತು ಮಾತ್ರ ಆದರೆ ಓಕೆ, ನಾಳೆ ಸಹ ಇರ್ಬೋದು. ಮತ್ತು ಕೆಲವೊಂದು ಸಲ ಉಂಟಲ್ಲ, ಇಡೀ ಬಿಸಿಲೇ ಆಗಿರ್ಬೋದು, 1 ವಾರ ಇಡೀ ಬಿಸಿಲಾಗಿರ್ಬೋದು. ಅದೇ ಪ್ರಾಬ್ಲಮ್ ಆಗುವಂಥದ್ದು. ಮಳೆ ವಿಪರೀತ ಬಂದರೆ ಉಂಟಲ್ಲ, ಗಿಡಕ್ಕೆ ತೊಂದರೆ ಆಗ್ತದೆ. 1 ದಿವಸ ಬಿಟ್ಟು 1 ದಿವಸ ಆದರೆ ಪರವಾಗಿಲ್ಲ, ಹಾಗೆಲ್ಲ ಆಗ್ತದೆ. ಮೊನ್ನೆ ಒಂದು ಸಲ ಜೋರು ಮಳೆ ಬಂತು, 1 2 3 ದಿವಸ. ನಾನು ಹಾಗಾಗಿ ಗಿಡಕ್ಕೆ ಯಾವುದು ಗೊಬ್ಬರನೇ ತಾಗಿಸಲಿಲ್ಲ. ಇನ್ನು ಗಿಡ ಹಾಳಾಗಿ ಹೋಗೋದು ಬೇಡ. ಗಿಡ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಮಾತ್ರ ಏನಾಗಿದೆ ಗೊತ್ತಾ, ಗೊಬ್ಬರ ಹಾಕದೇ ಇರುವ ಕಾರಣ ಗಿಡ ಸ್ವಲ್ಪ ಯೆಲ್ಲೋ ಕಲರಿಗೆ ಬಂದಿದೆ. ನೋಡಿ, ಇಲ್ಲಿ ಕಾಣ್ತದ, ಅದು ಯೆಲ್ಲೋ ಕಲರಿಗೆ ಬರಲಿಕ್ಕೆ ಕಾರಣ ಅದಕ್ಕೆ ಗೊಬ್ಬರ ಇಲ್ಲ. ಅದರಲ್ಲಿ ತೀರಾ ಗೊಬ್ಬರ ಇಲ್ಲ. ನಾನು ಜನವರಿಯಿಂದ ಗೊಬ್ಬರ ಹಾಕಲೇ ಇಲ್ಲ ಗಿಡಕ್ಕೆ. ಸೊ ಹಾಗಾಗಿ ಬುಡಕ್ಕೆ ಇದನ್ನು ಸ್ವಲ್ಪ ಹಾಕಿದ್ದೇನೆ, ಏನು ಇಪ್ಸಮ್ ಸಾಲ್ಟ್ ಹಾಕಿದ್ದೇನೆ. ಇಪ್ಸಮ್ ಸಾಲ್ಟ್ ಯಾಕೆಂತ ಹೇಳಿದರೆ ಬುಡದಲ್ಲಿ ಪೌಷ್ಟಿಕಾಂಶ ಏನು ಇಲ್ಲದ ಕಾರಣ ಇಪ್ಸಮ್ ಸಾಲ್ಟ್ ಹಾಕಿದ್ದೇನೆ. ಇಪ್ಸಮ್ ಸಾಲ್ಟ್ ಹಾಕಿದರೆ ಒಳ್ಳೆಯದಾಯ್ತು ಗಿಡಕ್ಕೆ, ಗಿಡವನ್ನು ತುಂಬ ಸೇಫಾಗಿ ಇಟ್ಟುಕೊಳ್ತದೆ ಇಪ್ಸಮ್ ಸಾಲ್ಟ್. ಮತ್ತಿನ್ನು ಕುಮ್ಮಯ ಹಾಕ್ಬೋದು ಆಯಿತಾ. ಕುಮ್ಮಯ ಹಾಕಿ ಗೊಬ್ಬರ ಹಾಕಿ ಆ ಕೂಡಲೇ ಕುಮ್ಮಯವನ್ನು ಹಾಕಬಾರ್ದು. ಅದರ ಗೊಬ್ಬರವನ್ನು ತಗೊಳ್ಳೋದಿಲ್ಲ ಗಿಡ. ಸೊ ಹಾಗಾಗಿ ಇವಾಗಲ್ಲ, ಇನ್ನು ಮಳೆ ಜಾಸ್ತಿ ಬರ್ತದೆ ನೋಡಿ. ಈ ಮಳೆ ಜಾಸ್ತಿ ಬಂದು ಸಪ್ಪಗಾಗ್ತದೆ ಗಿಡ, ಆವಾಗ ಕುಮ್ಮಯವನ್ನು ಹಾಕ್ಬೋದು ಆಯಿತಾ. ಮತ್ತಿನ್ನೆಂತಪ್ಪ, ಏನೋ ನಾನು ಟಿಪ್ಪನ್ನು ಕೊಡಬೇಕು ಅಂತೇಳಿ ಬಂದದ್ದು, ಮರ್ತೋಯ್ತು. ಫಿಶೋಮಿನ ಲಿಕ್ವಿಡ್ ಅದು ಸಿಗ್ತದಂತೆ, ಫರ್ಟಿಲೈಸರ್ ಶಾಪಲ್ಲೆಲ್ಲ ಸಿಗ್ತದಂತೆ ಹೇಳಿದರು. ಕೆಲವರು ಹೇಳಿದರು ಶಾಪಲ್ಲಿ ಸಿಗ್ತದೆ, ಒಳ್ಳೇದುಂಟು ಅಂತೆಲ್ಲ ಹೇಳಿದ್ದಾರೆ. ಸೊ ಅದನ್ನು ನಿಮಗೆ ಹಾಕ್ಲಿಕ್ಕೆ ಆಗ್ತಿದ್ರೆ ಅದನ್ನು ಸಹ ಹಾಕ್ಬೋದು. ಫಿಶೋಮಿನ ಲಿಕ್ವಿಡ್ ನಾನು ಮಾಡಿಟ್ಟಿದ್ದೇನೆ, ನಿಮಗೆ ಇನ್ನೂ ಸಹ ಮಾಡ್ಬೋದು ಆಯಿತು. ಇನ್ನು ಮಾಡಿದರೆ ಅದು 26 ಡೇ ಎಲ್ಲ ಹೀಗೆ ಇಡಬೇಕು. ಅಂದರೆ ಇವಾಗಲೇ ನಿಮಗೆ ಸಿಗಲಿಕ್ಕಿಲ್ಲ ಅದು. ಸೊ ಅದನ್ನು ಮಾಡಿದರೆ ಅದು ಸಹ ಬೆಸ್ಟ್ ರಿಸಲ್ಟ್ ಕೊಡ್ತಾಯಿತ್ತು. ಅದು ಸ್ಪ್ರೇ ಮಾಡಿದರೆ ಆಯ್ತು. ಇನ್ನು ಮತ್ತು ಇಪ್ಸಮ್ ಸಾಲ್ಟ್ ಆಯಿತು, ಸೂಡಮೋನಸ್ ಆಯಿತು. ಮತ್ತು ಬುಡಕ್ಕೆ ಕಂಪೋಸ್ಟ್ ಗೊಬ್ಬರ ಹಾಕ್ಬೋದು ಆಯಿತಾ. ಕಂಪೋಸ್ಟ್ ಗೊಬ್ಬರ ಅಂತ ಹೇಳಿದರೆ ಅನ್ನಪೂರ್ಣ ಉಂಟಲ್ಲ, ಅನ್ನಪೂರ್ಣ ಅದು ಹಾಕ್ಬೋದು. ಅದು ಹಾಕುವಾಗ ನೋಡಿಕೊಳ್ಬೇಕು ನೀವು. ಅಂದರೆ ಈ ಜಾಸ್ತಿ ಮಳೆ ಬರುವಾಗ ಹಾಕಬೇಡಿ, ಸ್ವಲ್ಪ ಮಳೆ ನಿಂತಿರ್ತದಲ್ಲ ಆವಾಗ ಹಾಕಿದರೆ ಸ್ವಲ್ಪ ಗಿಡಕ್ಕೆ ಒಂದು ಅದರ ಇಫೆಕ್ಟ್ ಸ್ವಲ್ಪ ಆದರೂ ಸಿಗ್ತದೆ ನೋಡಿ. ಇಲ್ಲಾಂದರೆ ಮಳೆ ವಿಪರೀತ ಬಂತು ಅಂತ ಹೇಳಿದರೆ ಹೋಯ್ತದೆ, ಡೈಲ್ಯೂಟ್ ಆಗಿ ಹೋಯ್ತು ನೋಡಿ, ಹಾಗೆ ಆಗ್ತದೆ. ಸೊ ಹಾಗಾಗಿ ಇನ್ನು ಕೇರಿಂಗ್ ಎಲ್ಲ ಜಾಸ್ತಿ ಮಾಡಿಕೊಳ್ಬೇಕಾಗ್ತದೆ ಗಿಡದ್ದು. ಮತ್ತು ಹುಳ ಎಲ್ಲ ಬರುವಾಗ ಪೇಗಸಸನ್ನು ಸ್ಪ್ರೇ ಮಾಡಿ. ಪೇಗಸಸ್ ಸ್ವಲ್ಪ ಸ್ಟ್ರಾಂಗ್ ಮಾಡಿಬಿಟ್ರೆ ಆಯಿತು. ನಾನೀಗ 20 ಲೀಟರಿಗೆ 1 ಪ್ಯಾಕೆಟ್ ಹೇಳ್ತಿದ್ದೆ, ಇನ್ನೂ 10 ಲೀಟರಿಗೆ ಹಾಗೆ ಮಾಡಿ ಹಾಕ್ಬೋದು. ಇಲ್ಲದ್ರೆ ಅದರ ಇಫೆಕ್ಟ್ ಬೇಗ ಸಿಗಲಿಕ್ಕಿಲ್ಲ, ಮಳೆ ಬರ್ತದಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆದಿತ್ತು. ಬಿಸಿಲು ನೋಡ್ಕೊಂಡ್ಬಿಟ್ಟು ಪೇಗಸಸನ್ನು ಸ್ಪ್ರೇ ಮಾಡಿದರೆ ಸಾಕು ಆಯಿತಾ. ಮತ್ತು ಟ್ರಿಮ್ ಮಾಡೋದು ಸಹ ಹಾಗೆ, ಮೇಲಿಂದ ಮೇಲೆ ಮಾಡ್ಬೋದು, ಏನಾಗೋದಿಲ್ಲ. ಗಿಡವನ್ನು ಮೇಲಿಂದ ಮೇಲೆ ಟ್ರಿಮ್ ಮಾಡಿದರೆ ಏನಾಗೋದಿಲ್ಲ. ಮತ್ತು ಅದಾಯಿತು ನೋಡಿ. ಇದು ಮೊನ್ನೆ ನೀವು ನೋಡುವಾಗ ಹೇಗಿತ್ತು, ಗಿಡ ಎಲ್ಲ ಬಿದ್ದುಕೊಂಡಿತ್ತು ನೋಡಿ. ಇವಾಗಲೇ ನೋಡಿ, ಆ ಗಿಡ ಆಚೆಯ ಗಿಡ ಉಂಟಲ್ಲ, ಅದು ಕಟ್ ಮಾಡಿ ಚಿಗುರಿ ಬಂದದ್ದು. ಆದ್ರೂ ಅದಕ್ಕೆ ಇವಾಗಲೇ ಶುರು ಮಾಡಿದೆ ಅದು ಮಳೆ ಬರುವಾಗಲೇ. ಹಾಗಾಗಿ ಮಳೆ ಬರುವಾಗ ಗಿಡ ತುಂಬ ಬೆಳೆದಿದ್ರೆ ಉಂಟಲ್ಲ ಕಷ್ಟ ಆಗ್ತದೆ. ಅದು ನೆಲದಲ್ಲಿ ನೆಟ್ಟವರಾದರೆ ಅದಕ್ಕೆ ಸಪೋರ್ಟ್ ಎಲ್ಲ ಕೊಡಲಿಕ್ಕೆ ಆಗ್ತದೆ. ಇದರಲ್ಲಿ ಸಪೋರ್ಟ್ ಕೊಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ. ಅಂದರೆ ಗ್ರೋ ಬ್ಯಾಗಲ್ಲಿ ಕಂಪ್ಲೀಟ್ ಬೇರೆಲ್ಲ ಹೋಗಿರ್ತದೆ ಸಹ, ಮತ್ತು ಹಾಗೆಲ್ಲ ಸಪೋರ್ಟ್ ಕೊಡಲಿಕ್ಕೆ ಆಗೋದಿಲ್ಲ ನಮಗೆ. ಅದು ಗ್ರೋ ಬ್ಯಾಗಿಗೆ ಪೆಟ್ಟದಿತ್ತು, ಅದನ್ನು ಸಹ ನೋಡಿಕೊಳ್ಬೇಕಾಗ್ತದಲ್ಲ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಸ್ಪ್ರೇಯ ವಿಷಯ ಹೇಳಿದೆ ನಾನು. ಬುಡಕ್ಕೆ ಹಾಕೋ ಗೊಬ್ಬರ ಸಹ ಹಾಗೆ, ಬೋನ್ ಪೌಡರನ್ನು ಹಾಕ್ಬೋದು, ಕಂಪೋಸ್ಟ್ ಹಾಕ್ಬೋದು, ನಿಮ್ಮಲ್ಲಿ ಅನ್ನಪೂರ್ಣ ಸಿಗ್ತಲ್ಲ ಅದು ಹಾಕ್ಬೋದು.
ಮತ್ತು ಈ ಕೊಳೆತು ಹೋಗುವಂಥ ಗೊಬ್ಬರ ಯಾವುದು ಸಹ ಹಾಕಬೇಡಿ ಆಯಿತಾ. ಸುಡುಮಣ್ಣನ್ನು ಹಾಕ್ಬೋದು, ಸುಡುಮಣ್ಣೆ ನಿಜವಾಗ್ಲೂ ಬೆಸ್ಟ್ ಇದಕ್ಕೆ. ಬಟ್ ಏನು ಅಂತ ಹೇಳಿದರೆ ಸುಡುಮಣ್ಣು ಹಾಕಿದರೆ ಬೇಗ ಪಾಟ್ ತುಂಬುತ್ತದೆ, ಅದು ಕಷ್ಟ ಆಗ್ತದೆ, ಮತ್ತೆಗೆ ಕಷ್ಟ ಆಗ್ತದೆ ನಮಗೆ. ಇದನ್ನು ರಿಪೋರ್ಟ್ ಮಾಡಿ ಆಗಾಗ ರಿಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ನಮಗೆ. ಇವಾಗ ನೋಡಿ, ನಾನು ಮ್ಯಾಕ್ಸಿಮಮ್ ಅಂತ ಹೇಳಿದರೆ 45 ಲೀಟರಲ್ಲಿ ನಾನು ಇವಾಗ ರಿಪೋರ್ಟ್ ಮಾಡಿಡಿದೆ. ಇದೊಂದು 5 ಇಯರ್ನ ತನಕ ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ ಇದನ್ನು. 5 ಇಯರ್ ಕಳೆದ ನಂತರ ನೋಡುವ ಹೇಗಾಗ್ತದೆ ಅಂತ. ಆವಾಗ ನೋಡುವ. ಗ್ರೋ ಬ್ಯಾಗ್ ದೊಡ್ಡದು ಉಂಟು, ಇದಕ್ಕಿಂತಲೂ 75 ಲೀಟರೆಲ್ಲ ಉಂಟು. ನಾನು ಕೊಟ್ಟಿದ್ದೇನೆ, ಬೇರೆ ಕಸ್ಟಮರಿಗೆ ಕೊಟ್ಟಿದ್ದೇನೆ. ಹಾಗೆ ಸಹ ಮಾಡ್ಬೋದು. ಹಾಗೆಲ್ಲ ಮಾಡುವಾಗ ಉಂಟಲ್ಲ ನಮಗೆ ಇನ್ನಿನ್ನು ಜಾಸ್ತಿ ಮೇಂಟೆನೆನ್ಸ್ ಇರ್ತಾ ಇದರದ್ದು. ಇದು ರಿಪೋರ್ಟಿಂಗ್ ಆಗುವಾಗ ಕಷ್ಟ ಆಗ್ತದೆ, ಅದನ್ನೆಲ್ಲ ನೋಡಿಕೊಳ್ಬೇಕಾಗ್ತದಲ್ಲ. ಹಾಗಾಗಿ ಬುಡಕ್ಕೆ ಹಾಕೋ ಗೊಬ್ಬರವನ್ನು ನಾವು ಜೀವಾಮೃತ ರಸಗೊಬ್ಬರವಾಗಿ ಹಾಕೋದು ಬೆಸ್ಟ್. ಕಂಪೋಸ್ಟ್ ಎಲ್ಲ ಹಾಕಿದರೆ ಅಷ್ಟು ದೊಡ್ಡ ಪಾಟಲ್ಲಿ ತುಂಬುವುದಿಲ್ಲ ಅದು. ಹಾಗೆ ಅದು ನೀರು ಬಿಡುವಾಗ ಡೈಲ್ಯೂಟ್ ಆಗಿ ಹೋಗ್ತದೆ. ಅದು ತುಂಬ ಸ್ಮೂತಿಯಾಗಿರ್ತದೆ. ಅಂದರೆ ಅಷ್ಟು ಏನು ಹೇಳೋದು, ಒಂದು ಮಣ್ಣಿನ ಅಂಶ ಅಲ್ಲಲ್ಲ ಅದು ಫುಲ್ ಡೈಲ್ಯೂಟ್ ಆಗಿ ಹೋಗ್ತದೆ. ಸೊ ಬೋನ್ ಪೌಡರು ಸಹ ಹಾಗೆ, ಅದು ಸಹ ಡೈಲ್ಯೂಟ್ ಆಗಿ ಹೋಗ್ತದೆ. ಸೊ ಹಾಗಿದ್ರೆ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಮತ್ತು ಸ್ಪ್ರೇ ನಾನು ಬಿಡ್ತೇನೆ ಇದು. ನಾನು ಇದನ್ನು ಬಿಡುವಾಗ ಇನ್ನು ಸ್ಪ್ರೇ ನಾನು ತೋರಿಸುವುದಿಲ್ಲ. ಯಾಕೆಂತ ಹೇಳಿದರೆ ನಾನು ತೋರಿಸ್ತೇನೆ, ನನ್ನ ಮಿಷನ್ ಉಂಟಲ್ಲ, ನನಗೆ ಅದನ್ನೊಂದು ತೋರಿಸ್ಬೇಕು ಅಂತ ಇದ್ದೆ ನಾನು. ಅದೇನು ಗೊತ್ತಾ, ಕಾರ್ ವಾಶ್ ಮಾಡ್ತಾರಲ್ಲ, ಕಾರ್ ವಾಶ್ ಮಾಡಲಿಕ್ಕೆಲ್ಲ ಬೆಸ್ಟ್ ಅದು. ಅದರಲ್ಲೇ ಅಡ್ಜಸ್ಟ್ಮೆಂಟ್ ಉಂಟು. ಕಾರ್ ವಾಶ್ ಮಾಡಲಿಕ್ಕೆ ಸ್ಪ್ರೇ, ಇದಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡಲಿಕ್ಕೆ, ಮತ್ತು ಎಲ್ಲ ಆಪ್ಷನ್ ಒಳ್ಳೆಯದುಂಟು ಇದು. ಅದು ಕಾಣಲಿಕ್ಕೆ ತುಂಬ ಮಜಾ ಉಂಟು. ಅದು ತುಂಬ ಸ್ಮೂತಿಯಾಗಿದೆ. ಮಾತ್ರ ಏನು ಅಂತ ಹೇಳಿದರೆ ಅದಕ್ಕೆ ನಮ್ಮ ಇದು ಪ್ಲಗ್ ಎಲ್ಲ ಉಂಟಲ್ಲ, ನಮ್ಮ ಔಟ್ಸೈಡಲ್ಲೇ ಬೇಕಾಗ್ತದೆ. ಅಂದರೆ ಅಷ್ಟು ದೂರ ಪೈಪೆಲ್ಲ ಅದರ ಉದ್ದೇನಿಲ್ಲ, ಒಂದು ಲಿಮಿಟೆಡ್ ಆಗಿ ಇರುವಂಥ. ಅದು ಸ್ವಲ್ಪ ಎಕ್ಸ್ಟೆಂಡೆಡ್ ವೈರ್ ಉಂಟಲ್ಲ, ಅದೆಲ್ಲ ತಗೊಳ್ಬೇಕಾಗ್ತದೆ. ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ ನನಗೆ. ನಾನು ಅದು ತೋರಿಸುವ ನಿಮಗೆ. ನಾನು ಒಳ್ಳೆಯದಿದೆ ಅದು. ಅದಕ್ಕೆ ಎಷ್ಟು ಅವರು ಕೊಟ್ಟು 6,000 ಕೊಟ್ಟಿದ್ದಾರೆ. ಒಳ್ಳೆಯದಿದೆ ಅದು ಅಂತ. ನಾವು ತಗೊಂಡ ಉದ್ದೇಶ ಏನು ಅಂತ ಹೇಳಿದರೆ ಕಾರ್ ವಾಶ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಕೆಲವು ನಮ್ಮ ಈ ಅಡಿಕೆ ಸಸಿ ಎಲ್ಲ ಇರ್ತದಲ್ಲ, ಗಿಡ್ಡದ ಮರ ಎಲ್ಲ ಇರ್ತದಲ್ಲ, ಅದಕ್ಕೆಲ್ಲ ಮದ್ದನ್ನು ಬಿಡಲಿಕ್ಕೆ ಆಗ್ತದೆ. ಹಾಗೆ ಮಲ್ಲಿಗೆ ಗಿಡಕ್ಕೆ ಸಹ ಆಗ್ತದೆ ಅಂತೇಳಿ ತಗೊಂಡದ್ದು ನಾನು. ಅದು ನಿಮಗೆ ತೋರಿಸುವ ನಾನು. ಓಕೆ, ಹಾಗಿದ್ದರೆ ನಾನು ಈ ವಿಡಿಯೋವನ್ನು ವೈಂಡ್ ಅಪ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಓಕೆ, ಬಾಯ್.